ನೋಡಿ, ಯೂಸಿಂಗ್ 2 ಪಾಯಿಂಟ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್ ಫೈಂಡ್ ದ ಇಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ 2, -3 ಆ್ಯಂಡ್ 1, 0. ಇದು ನೋಡಿ ಸೆಕ್ಷನ್ 2 ಅಲ್ಲಿ ಕ್ವಶನ್ ಬಂದಿರೋದು 2C 5 ಮಾರ್ಕ್ಸು ಡಿಸೆಂಬರ್ 2023 ಪೇಪರ್. ನೋಡಿ ಹೆಂಗೆ ಮಾಡಬೇಕು. ಅವ್ರಿಗೆ ಗಿವನ್ ಲೈನ್ ಕೊಟ್ಟಿದ್ದಾರೆ x1 y1 ಮತ್ತು x2 y2. x1 y1 ಬಂದು 2, -3, x2 y2 ಬಂದು 1, 0. ನೋಡಿ ಈಕ್ವೇಷನ್ ಆಫ್ ಲೈನ್ ಈಸ್ ನೋಡಿ 2 ಪಾಯಿಂಟ್ ಕೊಟ್ಟರೆ ಈಕ್ವೇಷನ್ ಆಫ್ ಲೈನ್ದು ಫಾರ್ಮುಲಾ ಬಂದು y2 minus y minus y1 is equal to y minus y1 is equal to y2 minus y1 divided by x2 minus x1 into x minus x1. ಇಲ್ಲಿ y minus y1 ಅಂದರೆ ಏನು, -3, y2 minus y1 ಅಂದರೆ y2 0 minus y1 ಅಂದರೆ -3 ಇವತ್ತು x2 minus x1 ಅಂದರೆ x2 is 1 minus x1 is 2. ಆಮೇಲೆ x minus x1 ಅಂದರೆ 2. ಇದೇನಾಗುತ್ತೆ y -into +3 ಇದನ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಮೊದಲು. 0 ಮೈನಸ್ ಬ್ರಾಕೆಟ್ ಓಪನ್ -3 ಎಷ್ಟು ಬರುತ್ತೆ, 3 ಆಗುತ್ತೆ ಇದು. ಆಮೇಲೆ 1 - 2ನ ಬ್ರಾಕೆಟಲ್ಲಿ ಮಾಡ್ಬಿಡಿ. 1 - 2 -1 ಆಗುತ್ತೆ. x -2 3 by -1 ಹೊಡಿಬೇಕು. 3 by -1 is -3. y plus 3 is equal to -3 into x minus 2. ಈಗ y plus 3 ಹಂಗೆ ಇರಲಿ. ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ 3 into x is 3x minus into minus plus 3 into 2 is 6. ಈಗ ನೋಡಿ ಇದು ಎಕ್ಸು ಮೈನಸ್ ಇರೋದ್ರಿಂದ ಇದನ್ನ ಈ ಕಡೆ ಕಳಿಸಿ. y plus 3 ಇದು ಲೆಫ್ಟಲ್ಲಿ ಹಂಗೆ ಇಟ್ಕೋಬೇಕು. ಇದು ಎಕ್ಸ್ ಪಾಸಿಟಿವ್ ಇದ್ದರೆ ಫುಲ್ಲು ಇದು ಲೆಫ್ಟ್ ತೊಗೋಬೇಕು, ಇದು ರೈಟ್ ತೊಗೋಬೇಕು. ಇದೇನಾದರೂ ನೆಗೆಟಿವ್ ಬಂದರೆ ಎಕ್ಸ್ ವ್ಯಾಲ್ಯೂ, ಎಕ್ಸ್ ಕೋಪ್ಷನ್ ಏನಾದ್ರು ನೆಗೆಟಿವ್ ಬಂದರೆ ನೀವು ಏನು ಮಾಡಿ, ಇದನ್ನ ಹಂಗೆ ಇಟ್ಕೊಳ್ಳಿ, ಇದನ್ನ ಮಾತ್ರ ಈ ಕಡೆ ಕಳಿಸಿ. ನೋಡಿ -3x ಈ ಕಡೆ ಹೋದರೆ +3x ಆಗುತ್ತೆ, +6 ಈ ಕಡೆ ಬಂದರೆ -6 ಆಗುತ್ತೆ, ಈಸ್ ಈಕ್ವಲ್ ಟು 0. ಫಸ್ಟು 3x ಬರ್ಕೊಡಿ, ಆಮೇಲೆ +y ಬರ್ಕೊಡಿ, ಆಮೇಲೆ 3 - 6 ಮಾಡಿ -3 ಬರುತ್ತೆ. 3 - 6 ಅಂದರೆ -3 ಬರುತ್ತೆ, ಈಸ್ ಈಕ್ವಲ್ ಟು 0. ಈಗ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಯೂಸಿಂಗ್ 2 ಪಾಯಿಂಟ್ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್ ಫೈಂಡ್ ದ ಇಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ 2, -3 ಆ್ಯಂಡ್ 1, 0 ಕೇಳಿದ್ರೆ ಇದು x1 y1 ಇದು x2 y2. ಇಲ್ಲಿ x1 ಅಂದರೆ 2, y1 ಅಂದರೆ -3, x2 ಅಂದರೆ 1, y2 ಅಂದರೆ 0. ಆಮೇಲೆ ಏನು ಮಾಡಬೇಕು, ಈಕ್ವೇಷನ್ ಆಫ್ ಲೈನ್ ಈಸ್ ಅಂತ ಬರೆದು y minus y1 is equal to y2 minus y1 divided by x2 minus x1 into x minus x1. ಇಲ್ಲಿ y minus y1 ಅಂದರೆ -3, y2 minus y1 ಅಂದರೆ 0 minus -3, x2 minus x1 ಅಂದರೆ 1 minus 2, x minus x1 ಅಂದರೆ 2 ಸಬ್ಸ್ಟಿಟ್ಯೂಟ್ ಮಾಡಿ. ಇದು ಕ್ಯಾನ್ಸಲ್ ಮಾಡ್ಕೊಳ್ಳಿ, ಇದು ಕ್ಯಾನ್ಸಲ್ ಮಾಡ್ಕೊಳ್ಳಿ, ಇದನ್ನ ಇಲ್ಲಿ ಬರೀರಿ, ಇದನ್ನ ಇಲ್ಲಿ ಬರೀರಿ. ಆಮೇಲೆ ಇದನ್ನ ಮಾಡಿ 3 by -1 is -3 ಬರುತ್ತೆ. ಆಮೇಲೆ ಇದನ್ನ ಮಲ್ಟಿಪ್ಲೈ ಮಾಡಿ, -* +-3 into x is 3x, -* ಪ್ಲಸ್ 3 2 is 6. ಆಮೇಲೆ ಏನು ಮಾಡಿ, -3x ಈ ಕಡೆ ಬಂದರೆ +3x + 6 ಈ ಕಡೆ ಬಂದರೆ -6 + 3x ಆಮೇಲೆ +y 3 - 6 ಅಂದರೆ -3 is equal to 0. ಈಗ ನೆಕ್ಸ್ಟ್ ಕ್ವಶನ್ ಮಾಡೋಣ. ನೋಡಿ 6 ಆಪ್ಷನ್ದು 2C ಇದು 5 ಮಾರ್ಕ್ಸ್ ಇದೆ. ಫೈಂಡ್ ದ ಇಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ y ಇಂಟರ್ಸೆಪ್ಟ್ y ಯೂನಿಟ್. ನೋಡಿ y ಇಂಟರ್ಸೆಪ್ಟ್ ಅಂದರೆ C ಅಂತ ತಗೊಳ್ಳೋಣ. ಆ್ಯಂಡ್ ಪ್ಯಾರಲಲ್ ಟು ದ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಅಂದರೆ
ಇಲ್ಲೇನು ಮಾಡಬೇಕು ನೀವು ಸ್ಲೋಪ್ ಆಫ್ ಗಿವನ್ ಪಾಯಿಂಟ್ಸ್ ಫೈಂಡ್ ಮಾಡಿಕೊಂಡು, ಅರ್ಥ ಆಗ್ತಿದೆಯಾ? ಆಮೇಲೆ ಸ್ಲೋಪ್ ಆಫ್ ಪ್ಯಾರಲಲ್ ಲೈನ್ ಫೈಂಡ್ ಮಾಡಬೇಕು. ಈಗ ಫಸ್ಟ್ ಏನು ಮಾಡಿ, ಗಿವನ್ ವೈ ಇಂಟರ್ಸೆಪ್ಟ್ ಬರ್ಕೊಳ್ಳಿ. ಸಿ ಈಸ್ ಈಕ್ವಲ್ ಟು 5. ಈಗ ಇಲ್ಲಿ ಅವ್ರೇನು ಮಾಡಿದ್ದಾರೆ, ಪ್ಯಾರಲಲ್ ಲೈನ್ದು ಕೊಟ್ಬಿಟ್ಟವ್ರೆ ಪಾಯಿಂಟ್ಸ್. ಅದಕ್ಕೆ ನಾವೇನಂತ ಬರ್ಕೊಳ್ಳೋಣ, ಇಲ್ಲಿ ಸ್ಲೋಪ್ ಆಫ್ ಗಿವನ್ ಲೈನ್ ಫಸ್ಟ್ ಫೈಂಡ್ ಮಾಡೋಣ. ಗಿವನ್ ಲೈನ್, ಇದಕ್ಕೆ ಫಾರ್ಮುಲಾ y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1. ಇಲ್ಲಿ x1 y1 ಬರ್ಕೊಳ್ಳಿ. ಏನು 2, 4, x2 y2 ಬರ್ಕೊಳ್ಳಿ 1, 3. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ನೋಡಿ, y2 ಅಂದರೆ 3 ಮೈನಸ್ y1 ಅಂದರೆ 4, x2 ಅಂದರೆ 1, x1 ಅಂದರೆ 2. ಫಸ್ಟ್ ಮೇಲ್ಗಡೆ ಮಾಡಿ 3 ಮೈನಸ್ 4 ಮಾಡಿ, 3 ಮೈನಸ್ 4 ಮಾಡಿ ಮೈನಸ್ 1 ಬರುತ್ತೆ. ಆಮೇಲೆ 1 ಮೈನಸ್ 2 ಮಾಡಿ ಮೈನಸ್ 1 ಬರುತ್ತೆ. ಅಂದರೆ ಮೈನಸ್ 1/1 ಅಂದರೆ 1. ಈಗ ಸ್ಲೋಪ್ ಆಫ್ ಪ್ಯಾರಲಲ್ ಲೈನ್ ನೋಡಿ, ಪ್ಯಾರಲಲ್ ಲೈನ್ಗೆ ಯಾವಾಗಲೂ ಸ್ಲೋಪ್ ಆಫ್ ಪ್ಯಾರಲಲ್ ಲೈನ್ ಈಸ್ ಈಕ್ವಲ್ ಟು ಸ್ಲೋಪ್ ಆಫ್ ಗಿವನ್ ಲೈನ್. ಸ್ಲೋಪ್ ಆಫ್ ಪ್ಯಾರಲಲ್ ಲೈನ್ ದಟ್ ಈಸ್ ಎಮ್. ಸೇಮ್ ಇದೇನಿರುತ್ತೆ ಅದು. ಈಗ ಈಕ್ವೇಷನ್ ಆಫ್ ಲೈನ್ ಲೈನ್ಗೆ ನಾಲ್ಕು ಇಟ್ಕೊಳ್ಳಿ. ವೈ ಇಂಟರ್ಸೆಪ್ಟ್ ಮತ್ತು ಸ್ಲೋಪ್ ಕೊಟ್ಟರೆ ಫಾರ್ಮುಲಾ y ಈಸ್ ಈಕ್ವಲ್ ಟು m ಇಂಟು ಎಕ್ಸ್ ಪ್ಲಸ್ ಸಿ. y ಈಸ್ ಈಕ್ವಲ್ ಟು m ಅಂದರೆ ಸ್ಲೋಪ್ ಎಷ್ಟು, 1 ಇಂಟು ಎಕ್ಸ್ ಪ್ಲಸ್ ಸಿ ಅಂದರೆ 5. ಇದೇನಾಗುತ್ತೆ, y ಈಸ್ ಈಕ್ವಲ್ ಟು 1 ಇಂಟು ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ 5 ಆಗುತ್ತೆ. ಅಥವಾ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ ಟು ವೈ. ನೋಡಿ, ಪ್ಲಸ್ ವೈ ಈ ಕಡೆ ಬಂದರೆ ಮೈನಸ್ ವೈ. ಎಕ್ಸ್ ಪ್ಲಸ್ 5 ಮೈನಸ್ ವೈ ಈಸ್ ಈಕ್ವಲ್ ಟು 0. ಫೈನಲ್ ಆನ್ಸರ್ ಎಕ್ಸ್ ಮೈನಸ್ ವೈ ಪ್ಲಸ್ 5 ಈಸ್ ಈಕ್ವಲ್ ಟು 0. ಇಷ್ಟೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ನೋಡಿ, ಇನ್ನೊಂದ್ಸತಿ ಇದನ್ನ ಹೇಳ್ಕೊಡ್ತೀನಿ. Find the equation of straight line with y intercept 5 and parallel to the line joining points ಅಂತ ಕೊಟ್ಟರೆ, parallel to ಅಂತ ಬಂದರೆ ಇಲ್ಲಿ ಈಕ್ವೇಷನ್ ಕೊಡ್ತಾರೆ, ಇಲ್ಲಾಂದರೆ 2 ಪಾಯಿಂಟ್ಸ್ ಕೊಡ್ತಾರೆ. ಈಕ್ವೇಷನ್ ಕೊಟ್ಟರೆ ಗಿವನ್ ಲೈನ್ ಈಸ್ ಬರೆದು ಸ್ಲೋಪ್ ಫೈಂಡ್ ಮಾಡಿ, ಆಮೇಲೆ ಪ್ಯಾರಲಲ್ ಟು ಸ್ಲೋಪ್ ಆಫ್ ಪ್ಯಾರಲಲ್ ಲೈನ್ ಫೈಂಡ್ ಮಾಡಿ. ಪಾಯಿಂಟ್ಸ್ ಕೊಟ್ಟರೆ ಈ ಥರ ಮಾಡಿ. ಫಸ್ಟ್ y ಇಂಟರ್ಸೆಪ್ಟ್ 5 ಬರ್ಕೊಳ್ಳಿ, ಇದಕ್ಕೆ x1 y1 ಬರ್ಕೊಳ್ಳಿ, ಇದಕ್ಕೆ x2 y2. ಸ್ಲೋಪ್ ಆಫ್ ಗಿವನ್ ಲೈನ್ನ ಫೈಂಡ್ ಮಾಡಿ. y2 ಮೈನಸ್ y1 ಬೈ x2 ಮೈನಸ್ x1. ಆಮೇಲೆ y2 ಅಂದರೆ 3, y1 ಅಂದರೆ 4, x2 ಅಂದರೆ 1, x1 ಅಂದರೆ 2, 3 ಮೈನಸ್ 4 1 ಮೈನಸ್ 2. ಇದು ಮಾಡಿದ್ರೆ 1 ಬರುತ್ತೆ. ಸ್ಲೋಪ್ ಆಫ್ ಪ್ಯಾರಲಲ್ ಲೈನ್ ಫೈಂಡ್ ಮಾಡಿ, ದಟ್ ಈಸ್ ಸೇಮ್ ಇರುತ್ತೆ. ಈಕ್ವೇಷನ್ ಆಫ್ ಲೈನ್ ಈಸ್ ಫಾರ್ಮುಲಾ y ಈಸ್ ಈಕ್ವಲ್ ಟು mx ಪ್ಲಸ್ ಸಿ. y ಈಸ್ ಈಕ್ವಲ್ ಟು 1x ಪ್ಲಸ್ ಸಿ ಅಂದರೆ 5. ಅಂದರೆ y ಈಸ್ ಈಕ್ವಲ್ ಟು x ಪ್ಲಸ್ 5 ಆಗುತ್ತೆ, ಅಥವಾ x ಪ್ಲಸ್ 5 ಈಸ್ ಈಕ್ವಲ್ ಟು y ಆಗುತ್ತೆ. ಪ್ಲಸ್ ವೈ ಈ ಕಡೆ ಬಂದರೆ ಮೈನಸ್ ವೈ ಈಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ ವೈ ಪ್ಲಸ್ 5 ಈಸ್ ಈಕ್ವಲ್ ಟು 0. ಥ್ಯಾಂಕ್ ಯು.